2,299 ಮೊತ್ತಕ್ಕೆ 2,299 ರೂಪಾಯಿ. ಚಿಕ್ಕಬಳ್ಳಾಪುರ ನಗರಸಭೆ ವ್ಯಾಪ್ತಿಗೆ ಒಳಪಡುವ 99 ವಾಣಿಜ್ಯ ಮಳಿಗೆಗಳನ್ನು ಹರಾಜು ಮಾಡಲಾಗಿದೆ. 2 ದಿನಗಳಿಂದ ನಡೆದ ಹರಾಜು ಪ್ರಕ್ರಿಯೆ ಯಾವುದೇ ಅಡೆತಡೆಗಳಿಲ್ಲದೆ ಪೂರ್ಣಗೊಂಡಿದೆ. 2 ದಿನಗಳಿಂದ ನಡೆದ ಹರಾಜಿನಿಂದಾಗಿ 1ಕ್ಕೆ 20 ಪಟ್ಟು ಆದಾಯ ಇನ್ಮುಂದೆ ನಮ್ಮ ನಗರಸಭೆಗೆ ಹರಿದು ಬರಲಿದೆ. 2 ದಿನಗಳಿಂದ ನಡೆದ ಹರಾಜಿನಲ್ಲಿ ನಗರದ ಬ್ರಾಂಚ್ ಆಫೀಸ್ ಕಟ್ಟಡ 8 ಮಳಿಗೆಗಳು, ಸಂತೆ ಮೈದಾನ ಬಳಿ ನಿರ್ಮಿಸಿರುವ 41 ಮಿನಿ ಅಂಗಡಿಗಳು, ಗಂಗಮ್ಮಗುಡಿ ರಸ್ತೆಯಲ್ಲಿರುವ 2 ಮಿನಿ ಅಂಗಡಿಗಳು, ಸಂತೆ ಮೈದಾನದಲ್ಲಿ ಐಡಿಎಸ್ಎಂಟಿ ಯೋಜನೆಯಡಿ ನಿರ್ಮಿಸಿರುವ 48 ಅಂಗಡಿಗಳನ್ನು ಸರ್ಕಾರದ ನೀತಿ ನಿಯಮಗಳ ಪ್ರಕಾರ ಹರಾಜು ಹಾಕಲಾಗಿದೆ. ಅವುಗಳ ಪೈಕಿ ಅಂಗವಿಕಲರಿಗೆ ಮೀಸಲಿಟ್ಟಿದ್ದ 3 ಅಂಗಡಿಗಳು ಮಾತ್ರ ಲಾಟರಿ ಮೂಲಕ ಆಯ್ಕೆ ಮಾಡಿ ಅವರಿಗೆ ತಿಂಗಳಿಗೆ 3,299 ರೂಗಳು ಮಾತ್ರ ಬಾಡಿಗೆ ನಿಗದಿಪಡಿಸಲಾಗಿದ್ದು, ಉಳಿದಂತೆ ಪರಿಶಿಷ್ಟ ಜಾತಿ ಮತ್ತು ಪಂಗಡಗಳಿಗೆ ಮೀಸಲಿಟ್ಟಿದ್ದ 5 ಅಂಗಡಿಗಳನ್ನು ಸಹ ಜಾತಿ ಪ್ರಮಾಣ ಪತ್ರದ ದಾಖಲೆ ಸ್ವೀಕರಿಸಿ ಬಹಿರಂಗ ಹರಾಜು ಮಾಡಲಾಯಿತು. ತುಂಬಾ ಕುತೂಹಲಕಾರಿ ಸಂಗತಿ ಎಂದರೆ ಕೇವಲ 4,675 ರೂಪಾಯಿ ಬಾಡಿಗೆ ಪಡೆಯುತ್ತಿದ್ದ ಬಿಬಿ ರಸ್ತೆಯಲ್ಲಿರುವ ಅಭಿಷೇಕ್ ಹೋಟೆಲ್ ಕಟ್ಟಡ ಬರೋಬ್ಬರಿ 70,000 ರೂಗಳಿಗೆ ಹರಾಜಿನಲ್ಲಿ ಬಿಕರಿಯಾಗಿದ್ದವು. ಅದಕ್ಕೆ 5% ಹೆಚ್ಚಿನ ಹಣ ಕಟ್ಟಿ ಈಗಿರುವ ಮಾಲೀಕರೇ ಅಷ್ಟು ಬಾಡಿಗೆ ನೀಡಲು ಮುಂದಾಗಿರುವುದು ವಿಶೇಷ. 2 ದಿನಗಳ ಕಾಲ ನಡೆದ ಹರಾಜು ಪ್ರಕ್ರಿಯೆಯಲ್ಲಿ 500ಕ್ಕೂ ಹೆಚ್ಚು ಜನ ಭಾಗವಹಿಸಿದ್ದು, ರಸ್ತೆಗೆ ಮುಖ ಮಾಡಿರುವ ಅಂಗಡಿಗಳಿಗಂತೂ ಜಿದ್ದಿಗೆ ಬಿದ್ದವರಂತೆ ಬಿಡ್ ಕೂಗಿದ ಪರಿಣಾಮ 5-6 ಸಾವಿರಕ್ಕೆ ನಿಗದಿಯಾಗಬೇಕಿದ್ದ ಬಾಡಿಗೆ 20,000ಕ್ಕೂ ಅಧಿಕ ದರಕ್ಕೆ ಬಿಕರಿಯಾದವು. ನಗರಸಭೆಯ ಅಂಗಡಿ ಮಳಿಗೆಗಳಿಗೆ ಸಂಬಂಧಪಟ್ಟಂಗೆ 16 ಮತ್ತು 17 ನಿನ್ನೆ ಮತ್ತು ಈ ದಿನ ನಾವು ನಿರಂತರವಾಗಿ ಹರಾಜು ಪ್ರಕ್ರಿಯೆಯನ್ನು ಕೈಗೊಂಡಿದ್ದು, ಸುಮಾರು 99 ಅಂಗಡಿ ಮಳಿಗೆಗಳಿಂದ ಸುಮಾರು 400ಕ್ಕೂ ಹೆಚ್ಚು ಬಿಡ್ದಾರರು ಭಾಗವಹಿಸಿದ್ದಾರೆ. ಅದರಲ್ಲಿ ಸುಮಾರು 1.5 ಕೋಟಿ ನಮಗೆ ಬಿಡ್ ಹಣವನ್ನು ಕಲೆಕ್ಟ್ ಆಗಿತ್ತು. ಅದನ್ನು ಯಾರು ಬಿಡ್ ಆಗಿದೆ ಅವ್ರು ಬಿಟ್ಟು ಬೇರೆದವ್ರಿಗೆಲ್ಲ ನಾವು ವಾಪಸ್ ಕೊಟ್ಟಿದ್ದೀವಿ. ಹಾಗೆ ಆ ಅಂಗಡಿ ಮಳಿಗೆಗಳಿಗೆ ಸಂಬಂಧಪಟ್ಟಂಗೆ 10,000ದಿಂದ ಸುಮಾರು 70,000ವರೆಗೂ ಸಹ ಬಿಟ್ ಕೂಗಿದ್ದಾರೆ. ಹಿಂದೆ ನಮ್ಗೆ ಕೊಡ್ತಿದ್ದಿತ್ತು ಸುಮಾರು 300 ರೂಪಾಯಿ 400 ರೂಪಾಯಿ ಬಾಡಿಗೆಯನ್ನು ಕೊಡ್ತಿದ್ರು. ಇವತ್ತು ಸುಮಾರು 70,000ವರೆಗೂ ಬಾಡಿಗೆ ಬರುವ ಅವಕಾಶ ನಗರಸಭೆಗೆ ಸಿಕ್ಕಿದೆ. ಪ್ರತಿ ಅಂಗಡಿಗೆ ಅಂದ್ರೆ ಒಂದು ಹೈಯೆಸ್ಟ್ ಅಂದ್ರೆ 70,000 ಕೂಗಿದ್ದಾರೆ. 70ರಿಂದ 80,000. ಅದಾಗಲೇ ಕೆಲವು 50,000 30,000 ನಾವು ನಿರೀಕ್ಷೆ ಕೂಡ ಮಾಡಿರ್ಲಿಲ್ಲ. ನಿರೀಕ್ಷೆಗೂ ಮೀರಿ ಜನ ಸ್ಪಂದನೆ ಮಾಡಿದ್ದಾರೆ. ಹಾಗಾಗಿ ನಗರಸಭೆಗೆ ಒಳ್ಳೆ ಆದಾಯ ಬರುತ್ತೆ. ಈ ಆದಾಯದಿಂದ ನಮ್ಮ ಏನು ಮಾರ್ಕೆಟ್ ಪ್ಲೇಸ್ ಇದೆ ಅದು ಸಹ ನಾವು ವ್ಯವಸ್ಥಿತವಾಗಿ ಅದು ಅಭಿವೃದ್ಧಿಪಡಿಸಿ ಅಲ್ಲಿ ಉತ್ತಮವಾದ ಒಂದು ವ್ಯಾಪಾರದ ವ್ಯವಸ್ಥೆಯನ್ನು ಕಲ್ಪಿಸಬೇಕನ್ನೋ ಉದ್ದೇಶ ಇದೆ. ಅದು ಮುಂದಿನ ದಿನಗಳಲ್ಲಿ ನಾವು ಮಾಡ್ತೇವೆ. ಹಾಗಾಗಿ ನಾನೆಲ್ಲ ಏನು ಬಿಡ್ದಾರರು ಆಗಮಿಸಿದ್ರು, ಮತ್ತೆ ನಮ್ಮ ಜೊತೆ ನಿರಂತರವಾಗಿ ಪೊಲೀಸ್ ಇಲಾಖೆಯವರು ಸಹ ಇದ್ರು, ಮತ್ತೆ ನಮ್ಮ ಸಿಬ್ಬಂದಿ ವರ್ಗದವರು, ಮಾಧ್ಯಮ ವರ್ಗದವರು ಸಹ ಸಹಕಾರ ಕೊಟ್ಟಿದ್ದಾರೆ. ಅವರಿಗೆಲ್ಲ ನಾನು ಧನ್ಯವಾದವನ್ನು ಅರ್ಪಿಸ್ತೇನೆ. ಬಿಬಿ ರಸ್ತೆಗೆ ಇರುವ ಬ್ರಾಂಚ್ ಆಫೀಸ್ ಕಟ್ಟಡಗಳಂತೆ ಗಂಗಮ್ಮಗುಡಿ ರಸ್ತೆಗಿರುವ ಅಂಗಡಿಗಳು ಹಾಗೂ ಸಂತೆ ಮೈದಾನದಲ್ಲಿರುವ ಕೆಲವು ಅಂಗಡಿಗಳಿಗೂ ಸಹ ನಿರೀಕ್ಷೆಗೂ ಮೀರಿ ಹರಾಜು ಕೂಗುವವರ ಪೈಪೋಟಿ ಜೋರಾಗಿತ್ತು. ಹರಾಜು ಪ್ರಾರಂಭವಾಗಿ ಸರ್ಕಾರಿ ಸವಾಲಿಗಿಂತ 3 ಪಟ್ಟು ಹೆಚ್ಚಿಗೆ ಮೊದಲೇ ಬಿಡ್ನಲ್ಲೇ ಕೂಗಿದ ಪ್ರಸಂಗಗಳು ಆಗಾಗ ಗೋಚರಿಸಿದ್ವು. ಜಿದ್ದಿಗೆ ಬಿದ್ದವರಂತೆ ಒಬ್ಬರ ಮೇಲೊಬ್ಬರು ಬಿಡ್ ಕೂಗಿ ನೆರೆದಿದ್ದವರಿಂದ ಶಿಳ್ಳೆ ಚಪ್ಪಾಳೆ ಗಿಟ್ಟಿಸಿಕೊಂಡರು. ಒಂದು ಇಂಟ್ರೆಸ್ಟಿಂಗ್ ಅಂಶ ಏನೆಂದ್ರೆ, ಕೇವಲ 11x10 ಜಾಗವಿರುವ 1,420 ರೂಗಳು ನಿಗದಿಯಾಗಿದ್ದ ಬಾಡಿಗೆ ಅಂಗಡಿಗೆ ಒಬ್ಬ ಮಹಿಳೆ 36,000 ರೂಪಾಯಿವರೆಗೂ ಕೂಗಿ ನೆರೆದಿದ್ದ ಎಲ್ಲರೂ ಬಾಯಿ ಮೇಲೆ ಬೆರಳಿಟ್ಟುಕೊಳ್ಳುವಂತೆ ಮಾಡಿದ್ದಳು ಎಂದ್ರೆ ನೀವೆಲ್ಲ ಆಶ್ಚರ್ಯಚಕಿತರಾಗಬಹುದು. ಹೀಗೆ ಈ ಬಾರಿ ನಡೆದ ಹರಾಜು ಪ್ರಕ್ರಿಯೆ ಭಿನ್ನ ವಿಭಿನ್ನವಾಗಿತ್ತು. ಒಂದು ರೀತಿ ಎಂಟರ್ಟೈನ್ಮೆಂಟ್ ಆಗಿತ್ತು. ಹರಾಜು ಹೆಚ್ಚಾಗ್ತಿದ್ದಂತೆ ಗ್ರಾಹಕರ ಮೇಲೆ ಹೊರೆ ಹೆಚ್ಚಾಗಬಾರದು ಎಂದು ಆಗಾಗ ಅಧ್ಯಕ್ಷರು, ಕೆಲ ಸದಸ್ಯರು ಬಿಡ್ದಾರರಿಗೆ ಸೂಚನೆಯೂ ಕೊಡುತ್ತಿದ್ರು. ಒಟ್ನಲ್ಲಿ 2-3 ದಿನಗಳಿಂದ ನಡೆದ ಹರಾಜು ಕುತೂಹಲಕರವಾಗಿತ್ತು. ಯಾರು ನಿರೀಕ್ಷಿಸಲಾರದಷ್ಟು ಆದಾಯವೂ ಹೆಚ್ಚಾಗಿದ್ದು, ಇನ್ಮುಂದೆ ತಿಂಗಳಿಗೆ 20 ಲಕ್ಷ ಆದಾಯಕ್ಕೆ ಯಾವುದೇ ಕೊರತೆ ಇಲ್ಲ ಎಂದು ಹೇಳಬಹುದು. 2 ದಿನಗಳಿಂದ ನಡೆದ ಹರಾಜು ಸಂಪೂರ್ಣ ಮುಕ್ತಾಯವಾಗಿದ್ದು ಎಲ್ಲಾ ಪ್ರಕ್ರಿಯೆಗಳನ್ನು ವಿಡಿಯೋ ರೆಕಾರ್ಡ್ ಮಾಡಿಸಲಾಗಿದೆ. ನಮ್ಮ ಈ ಪ್ರಯತ್ನಕ್ಕೆ ಸಹಕಾರ ನೀಡಿದ ಎಲ್ಲ ಕೌನ್ಸಿಲರ್ಗಳಿಗೆ, ಸಿಬ್ಬಂದಿ ವರ್ಗಕ್ಕೆ ಹಾಗೂ ಬೆಂಬಲಿಗರಿಗೆ ಅಧ್ಯಕ್ಷ ಗಜೇಂದ್ರ ಅಭಿನಂದನೆ ತಿಳಿಸಿದ್ದಾರೆ. ಸರ್, ಇವತ್ತು ಏನು ಚಿಕ್ಕಬಳ್ಳಾಪುರಿಗೆ ಒಂದು ಸಂತದ ಸುದ್ದಿಯನ್ನು ತಿಳಿಸಕ್ಕೆ ಇಷ್ಟಪಡ್ತೀನಿ. ಇವತ್ತೇನು 99 ಅಂಗಡಿ ಮಳಿಗೆಗಳು ಹರಾಜು ಪ್ರಕ್ರಿಯೆ ನಿನ್ನೆ ಮತ್ತು ಇವತ್ತು 2 ದಿನದಲ್ಲಿ ಪೂರ್ಣ ಆಗಿದೆ.
ಇವತ್ತು ಚಿಕ್ಕಬಳ್ಳಾಪುರ ನಗರಸಭೆಗೆ, ಚಿಕ್ಕಬಳ್ಳಾಪುರ ನಗರ ಅಭಿವೃದ್ಧಿಗೆ ಇವತ್ತು ನಮಗೆ ಹೆಚ್ಚಿನ ಸಹಕಾರ ಅನುಕೂಲ ಆಗಿದೆ ಅಂತೇಳ್ಬಿಟ್ಟು ಈ ಸಂದರ್ಭದಲ್ಲಿ ಹೇಳಿಕ್ಕೆ ಬಯಸ್ತೀನಿ. ಇವತ್ತು 99 ಅಂಗಡಿಗಳು ಏನು ಹರಾಜಲ್ಲಿ ವ್ಯಾಪಾರಸ್ಥರು ಬಂದು ಪಾಲ್ಗೊಂಡಿದ್ರು. ನಮ್ಮ ನಿರೀಕ್ಷೆಗಳು ಮೀರಿ ಹೆಚ್ಚಿನ ವ್ಯಾಪಾರಸ್ಥರು ಹರಾಜಿನಲ್ಲಿ ಭಾಗವಹಿಸಿದ್ರು. ಇವತ್ತು ಸುಮಾರು ಸಾಕಷ್ಟು ವರ್ಷಗಳಿಂದ ಇದು ಹಾಗೆ ಉಳಿದುಕೊಂಡಿತ್ತು ಹರಾಜು. ಇವತ್ತು ನಾವು ಬಂದ ಮೇಲೆ ಎಲ್ಲ ನಮ್ಮ ಈಗಿನ ಎಲ್ಲ ನಗರಸಭಾ ಸದಸ್ಯರು, ಎಲ್ಲ ನಮ್ಮ ಅಧಿಕಾರಿಗಳು ಸಹಕಾರದಿಂದ ಇವತ್ತು ನಾವು ಹರಾಜನ್ನು ಯಶಸ್ವಿ ಮಾಡಿದ್ದೀವಿ. ಇವತ್ತು ಈ ಯಶಸ್ವಿ ಆಗಲಿಕ್ಕೆ ನಮಗೆ ಬೆನ್ನೆಲುಬಾಗಿ ನಮ್ಮ ಸಂಸದರು, ನಮ್ಮ ನಾಯಕರು ಅವರು ಕೂಡ ನಮಗೆ ಸಹಕಾರವನ್ನು ಕೊಟ್ಟಿದ್ದಾರೆ. ಇವತ್ತು ಚಿಕ್ಕಬಳ್ಳಾಪುರ ನಗರ ಅಭಿವೃದ್ಧಿ ಆಗಬೇಕಂದ್ರೆ ಒಂದು ಅನುದಾನ ಬೇಕು. ಇವತ್ತು ಅನುದಾನ ಒಂದು ತಿಂಗಳಿಗೆ 20 ಲಕ್ಷಕ್ಕೂ ಹೆಚ್ಚು ನಾವು ಹರಾಜಿನಲ್ಲಿ ಜನ ಬಂದು ಭಾಗವಹಿಸಿ ನಮಗೆ ಏನು ಬಾಡಿಗೆ ರೂಪದಲ್ಲಿ ಒಂದು ಬಂದಿದೆ. ಇವತ್ತು ನಾವು ಒಂದು ವರ್ಷಕ್ಕೆ 100 ಕೋಟಿಗೂ ಹೆಚ್ಚು ನಮಗೆ ಅನುದಾನ. ಕ್ಯಾಮರಾ ಪರ್ಸನ್ ಅಶ್ವಥ್ ಜೊತೆ ಕೆಎಸ್ ನಾರಾಯಣಸ್ವಾಮಿ, ಈ ನ್ಯೂಸ್ ಟಿವಿ, ಚಿಕ್ಕಬಳ್ಳಾಪುರ. 3299 ರೂಪಾಯಿ.